ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, ಈಗಾಗಲೇ ನಾವು ಈ ಜೀವಶಾಸ್ತ್ರದಲ್ಲಿ ಜೀವಕೋಶದ ಕುರಿತು ನೋಡ್ತಾ ಇದ್ವಿ. ಆ ಜೀವಕೋಶದ ರಚನೆಯನ್ನ ನೋಡಿದ್ವಿ. ಜೀವಕೋಶ, ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯದಿಂದ ಮಾಡಲ್ಪಟ್ಟಿತ್ತು ಅನ್ನೋದನ್ನ ನೋಡಿದ್ವಿ. ಅದರಲ್ಲಿ ಕೋಶ ಪೊರೆಯ ಕುರಿತು ಸಂಪೂರ್ಣ ವಿವರಣೆಯನ್ನ ನೋಡಿದ್ವಿ. ಅಂದ್ರೆ ಆಹಾರ ಒಳಭಾಗದಲ್ಲಿ ಬರಬೇಕಾದ್ರೆ ಯಾವ ಒಂದು ಕ್ರಿಯೆ ನಡೆಯುತ್ತೆ, ಆಹಾರವ ಘನ ರೂಪದ ಆಹಾರ ಬರಬೇಕಾದ್ರೆ, ದ್ರವ ರೂಪದ ಆಹಾರ ಬರಬೇಕಾದ್ರೆ ಯಾವ ರೀತಿಯ ಒಂದು ರಾಸಾಯನಿಕ ಕ್ರಿಯೆಗಳು ನಡೀತವೆ ಅಂತಕ್ಕಂಥದ್ದನ್ನ ನೋಡಿದ್ವಿ. ಇದರ ಒಳಗಡೆ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನೀವು ಗಮನಿಸಬಹುದು, ಇದನ್ನು ನಾವೇನು ಕರಿತೀವಿ ಅಂತಂದ್ರೆ ಒಂದು ಸೆಲ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಇದನ್ನ ಒಂದು ಜೀವಕೋಶ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಜೀವಕೋಶ ಅಂತಂದ್ರೆ ನಿಮಗೆ ಗೊತ್ತಿದೆ, ಹಲವಾರು ರೀತಿಯ ವಸ್ತುಗಳಿಂದ ಕಣದಂಗಗಳು ಕಂಡು ಬರ್ತವೆ. ಅದರೊಳಗಡೆ ಎಲ್ಲ ಕಣದಂಗಗಳ ಅಥವಾ ದ್ರವ್ಯದ ಅಥವಾ ಕೋಶ ಕೇಂದ್ರದಿಂದ ತಯಾರಾಗಿರ್ತಕ್ಕಂಥ ಒಂದು ವಸ್ತು ಅಂತೇಳಿ ಕರಿತೀವಿ. ಅಥವಾ ಜೀವಿಗೆ ಒಂದು ಜೀವ ಬದುಕಲು ಬೇಕಾಗಿರ್ತಕ್ಕಂಥ ಮುಖ್ಯವಾದ ಘಟಕ ಯಾವುದು ಅಂದ್ರೆ ಜೀವಕೋಶ. ಅದಕ್ಕೆ ಈ ಜೀವಿ ಯಾವುದರಿಂದ ರಚನೆಯಾಗಿದೆ ಅಂದ್ರೆ ಜೀವಕೋಶಗಳಿಂದ ರಚನೆಯಾಗಿದೆ ಅಂತಕ್ಕಂಥ ಮಾತನ್ನ ನಾವು ನೋಡ್ತೀವಿ. ಸೊ ಹಾಗಾದ್ರೆ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಯಾವುದು ಇಲ್ಲಿ ಈ ತರ ಏನ್ ಕಾಣ್ತಿದೆ ನೋಡಿ, ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ ನೋಡ್ತೀವಿ ನಾವು ಇದನ್ನು. ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಮೈಟೋಕಾಂಡ್ರಿಯಾ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ಲೈಸೋಸೋಮಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಗಾಲ್ಗಿ ಸಂಕೀರ್ಣ. ಹಾಗಾದ್ರೆ ಇದನ್ನ ಏನಂತ ಕರೀತಾರ ಅಂತಂದ್ರೆ ಮೆಂಬ್ರೇನ್ ನ್ಯೂಕ್ಲಿಯರ್ ಅಂತ ಕರೀತಾರೆ. ಅಂದ್ರೆ ಕೋಶ ಕೇಂದ್ರದೊಳಗಡೆ ಬರ್ತಕ್ಕಂಥ ಸಣ್ಣ ಕೋಶ ಕೇಂದ್ರ ಅಥವಾ ಕಿರು ಕೋಶ ಕೇಂದ್ರ, ಈ ಭಾಗದೊಳಗಡೆ ಇರ್ತಕ್ಕಂಥ ಪಾರ್ಟು, ಇದನ್ನ ಕೋಶ ಕೇಂದ್ರ ಅಂತ ಕರಿತೀವಿ. ಈ ಕೋಶ ಕೇಂದ್ರದಿಂದ ಇಲ್ಲಿ ಏನು ದಾರದ ಎಳೆಗಳ ರೂಪದೊಳಗಡೆ ಹರಡಿಕೊಂಡಿದೆ ಅಥವಾ ನಾಳಗಳ ರೂಪದೊಳಗಡೆ ಹರಡಿಕೊಂಡಿದೆ, ಇದನ್ನ ಏನಂತ ಕರೀತಾರ ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಸೊ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಕಾರ್ಯ ಏನು, ಇದು ಎಲ್ಲಿ ಕಂಡು ಬರುತ್ತೆ ಮತ್ತು ಇದ್ರ ಒಳಗಡೆ ಇರ್ತಕ್ಕಂಥ ವಿಶೇಷವಾದ ಕಣದಂಗಗಳು ಯಾವುವು ಮತ್ತು ನಮ್ಮ ದೇಹಕ್ಕೆ ಶಕ್ತಿಯನ್ನು ಬರಬೇಕಾದ್ರೆ ಯಾವ ಮಾರ್ಗದ ಮುಖಾಂತರ ಶಕ್ತಿ ಬರುತ್ತೆ ಅನ್ನೋದನ್ನ ಈ ಒಂದು ಕ್ಲಾಸ್ ಒಳಗಡೆ ನೋಡೋಣ. ಹಾಗಾದ್ರೆ ಯಾವ ತರನಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನ ಬರುತ್ತೆ ಮತ್ತು ನಮ್ಮ ದೇಹಕ್ಕೆ ಶಕ್ತಿ ಬರಲು ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಮಗೆ ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದನ್ನ ನೋಡಿದ್ವಿ. ಹಾಗಾದ್ರೆ ಆ ಮೈಟೋಕಾಂಡ್ರಿಯಾ ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ, ಶಕ್ತಿಯನ್ನ ಉತ್ಪತ್ತಿ ಮಾಡಬೇಕಾದ್ರೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಯಾವುದು ಅಂತಂದ್ರೆ ಪ್ರೋಟೀನ್. ಆ ಪ್ರೋಟೀನ್ ಎಲ್ಲಿ ತಯಾರಾಗುತ್ತೆ, ರೈಬೋಸೋಮ್ಗಳು ತಯಾರು ಮಾಡುತ್ತೆ. ಹಾಗಾದ್ರೆ ರೈಬೋಸೋಮ್ ಅನ್ನ ಅದಕ್ಕೆ ನಾವೇನಂತ ಕರಿತೀವಿ, ಪ್ರೋಟೀನ್ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಹಾಗಾದ್ರೆ ಆ ಪ್ರೋಟೀನ್ ಅಥವಾ ಆ ಪ್ರೋಟೀನ್ ತಯಾರಾಗ್ತಕ್ಕಂಥ ಕಣದಂಗ ರೈಬೋಸೋಮ್ಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಮೇಲೆ ಕಂಡು ಬರುತ್ತವೆ. ಹಾಗಾದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಹಾರವನ್ನ ಸಾಗಾಣಿಕೆ ಮಾಡತಕ್ಕಂತ ವ್ಯವಸ್ಥೆಯನ್ನ ಹೊಂದಿದೆ. ನಮ್ಮ ದೇಹಕ್ಕೆ ಏನ್ ಕೊಡುತ್ತೆ ಅಂದ್ರೆ ದೃಢತೆ ಕೊಡುತ್ತೆ, ಆಕಾರ ಕೊಡುತ್ತೆ ಮತ್ತು ಸದೃಢತೆಯನ್ನ ಉಂಟು ಮಾಡತಕ್ಕಂತ ವ್ಯವಸ್ಥೆಯನ್ನ ಇದು ಉಂಟು ಮಾಡುತ್ತೆ. ಹಾಗಾದ್ರೆ ನೋಡೋಣ ಬನ್ನಿ, ಯಾವ ತರನಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡಲ್ಪಟ್ಟಿದೆ ನೋಡಿ. ನಾವು ಈ ಭಾಗ, ಸೊ ಇಲ್ಲಿ ಏನಿದೆ ನೋಡಿ, ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಸೊ ಈ ಹೊರಕವಚ ಅಂದ್ರೆ ಜೀವಕೋಶದ ಒಳಭಾಗದೊಳಗಡೆ ಇರ್ತಕ್ಕಂಥದ್ದು, ಜೀವಕೋಶದ ನಡುವೆ ಅಥವಾ ಸೆಂಟರ್ ಪಾಯಿಂಟ್ ಒಳಗಡೆ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ ಅಥವಾ ಕೋಶ ಕೇಂದ್ರ ಅಂತ ಕರಿತೀವಿ. ಸೊ ಈ ಕೋಶ ಕೇಂದ್ರದ ಒಳಭಾಗದೊಳಗಡೆ ನ್ಯೂಕ್ಲಿಯೋಲಸ್ ಗಳಿದಾವೆ. ಆದ್ರೆ ಈ ಕೋಶ ಕೇಂದ್ರದಿಂದ ತಾವು ಗಮನಿಸಬಹುದು ಈ ಚಿತ್ರದೊಳಗಡೆ, ಈ ಕೋಶ ಕೇಂದ್ರದಿಂದ ಕೋಶ ಪೊರೆಯವರೆಗೆ, ಕೋಶ ಕೇಂದ್ರದಿಂದ ಕೋಶ ಪೊರೆಯವರೆಗೆ ಒಂದು
ಸಾರಿಗೆಯ ವ್ಯವಸ್ಥೆಯ ತರ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನೋಡ್ತೀವಿ. ಹಾಗಾದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ನೋಡ್ಬೇಕಾದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ನೋಡಬಹುದು ಡಾಟ್ ಸ್ಟ್ರಕ್ಚರ್ಸ್ ಗಳು ಕಾಣ್ತಾ ಇದ್ದಾವೆ. ಸೊ ಈ ಡಾಟ್ ಸ್ಟ್ರಕ್ಚರ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಈ ಡಾಟ್ ಸ್ಟ್ರಕ್ಚರ್ಸ್ ಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ರೈಬೋಸೋಮ್ಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಏನು ರೈಬೋಸೋಮ್ಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮದ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂತ ಚಿಕ್ಕದಾಗಿರ್ತಕ್ಕಂತ ರೈಬೋಸೋಮ್ಗಳು ಇದರ ಮೇಲೆ ಕಂಡು ಬಂದಿದ್ದಾವೆ ಅಂತಂದ್ರೆ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರೀತಾರೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮದಲ್ಲಿ ಎರಡು ಭಾಗಗಳನ್ನ ನೋಡ್ತೀವಿ. ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿದೆ ನೋಡಿ. ಇದರ ಮೇಲ್ಭಾಗದಲ್ಲಿ ಎಲ್ಲಿನೂ ಒಂದೇ ಒಂದು ರೈಬೋಸೋಮ್ಗಳು ಕಂಡು ಬರುವುದಿಲ್ಲ. ಯಾವುದ್ರ ಮ್ಯಾಗ ರೈಬೋಸೋಮ್ ಕಂಡು ಬರಲ್ಲ ಅದನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಯಾವುದರ ಮೇಲೆ ರೈಬೋಸೋಮ್ಗಳು ಕಂಡು ಬರ್ತಾವೆ ಅದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಹಾಗಾದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ ಕಾರ್ಯ? ಹಾಗಾದ್ರೆ ಇದನ್ನು ಕಂಡು ಹಿಡಿದವರು ಯಾರು? ಇದು ಯಾವ ಒಂದು ಕೋಶ ಪೊರೆಯಿಂದ ಕೋಶ ಕೇಂದ್ರದವರೆಗೆ ಯಾವ ತರನಾಗಿ ಆಹಾರವನ್ನ ಒಂದು ಸರಬರಾಜು ಮಾಡುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ನೋಡಿ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತಂದ್ರೆ ಪೋರ್ಟರ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತಂದ್ರೆ ಪೋರ್ಟರ್ ಎಂಬ ವಿಜ್ಞಾನಿ ಕಂಡು ಹಿಡಿದ್ರು. ಪೋರ್ಟರ್. ಸೊ ಇವರು ಇದನ್ನ ಕಂಡು ಹಿಡಿದಾದ ನಂತರ ಎಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಕಂಡು ಬರುವುದಿಲ್ಲ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಎಲ್ಲಿ ಕಂಡು ಬರಲ್ಲ ಅಂತಂದ್ರೆ ಕೆಂಪು ರಕ್ತ ಕಣಗಳನ್ನ ಹೊರತುಪಡಿಸಿ ಕೆಂಪು ರಕ್ತ ಕಣಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಡು ಬರುವುದಿಲ್ಲ. ಹಾಗಾದ್ರೆ ಎಲ್ಲ ಯುಕ್ಯಾರಿಯೋಟಿಕ್ ಸೆಲ್ಗಳು ಯಾವುದರೊಳಗಡೆ ಕೋಶ ಕೇಂದ್ರ ಇದೆ ಆ ಕೋಶ ಕೇಂದ್ರ ಇರ್ತಕ್ಕಂಥದ್ದು ಅಂದ್ರೆ ಕೋಶ ಕೇಂದ್ರ ಬಂದಿದ್ದನ್ನ ಯುಕ್ಯಾರಿಯೋಟಿಕ್ ಅಂತ ಕರಿತೀವಿ. ಕೋಶ ಕೇಂದ್ರ ಇರದೇ ಇರ್ತಕ್ಕಂಥದ್ದನ್ನ ಪ್ರೋಕ್ಯಾರಿಯೋಟಿಕ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವುದು ಅಂದ್ರೆ ಯುಕ್ಯಾರಿಯೋಟಿಕ್ ಜೀವಿಗಳಲ್ಲಿ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಡು ಬರುತ್ತೆ. ಹಾಗಾದ್ರೆ ಇದು ಎಲ್ಲಿಂದ ಎಲ್ಲಿಗೆ ಅಂದ್ರೆ ಕೋಶ ಪೊರೆಯಿಂದ ಕೋಶ ಕೇಂದ್ರದವರೆಗೆ ಏನ್ ಮಾಡಿದೆ ಆವರಿಸಿಕೊಂಡಿದೆ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಇದರ ಒಂದು ಪ್ರಮುಖ ಕಾರ್ಯ ಏನು? ಸೊ ಇದರ ಒಂದು ಪ್ರಮುಖ ಕಾರ್ಯವನ್ನ ತಾವು ಗಮನಿಸಿದ್ರಿ ಅಂತಂದ್ರೆ ಏನು? ಕೋಶ ಇದು ನೋಡಿ, ಇದು ಜೀವಕೋಶದ ವಸ್ತುಗಳನ್ನ ಕೋಶದೊಳಗೆ ಮತ್ತು ಕೋಶದ ಹೊರಗೆ ಸಂಚರಿಸಲು ಬೇಕಾದ ಸಂಪರ್ಕ ವ್ಯವಸ್ಥೆಯನ್ನ ಮಾಡಿಕೊಡುತ್ತೆ. ಕೋಶ ಪೊರೆ ಒಳಗಡೆ ಪ್ಯಾಗೋಸೈಟೋಸಿಸ್ ಅಂಡ್ ಪಿನೋಸೈಟೋಸಿಸ್ ಪ್ರೋಸೆಸ್ ನಡೆಯುತ್ತೆ. ಆ ಕೋಶ ಪೊರೆಯ ಭಾಗದಿಂದ ಒಳಗಡೆ ಆಹಾರ ಘನ ರೂಪದೊಳಗಡೆ ಬಂದ್ರೆ ಅದನ್ನ ಪ್ಯಾಗೋಸೈಟೋಸಿಸ್ ಅಂತ ಹೇಳಿ ಕರಿತೀವಿ. ಅದೇ ದ್ರವ ರೂಪದ ಆಹಾರ ಕೋಶ ಪೊರೆಯ ಮುಖಾಂತರವಾಗಿ ಒಳಗಡೆ ಬಂದ್ರೆ ಅದನ್ನ ಪಿನೋಸೈಟೋಸಿಸ್ ಅಂತ ಹೇಳಿ ಕರಿತೀವಿ. ಅಂತ ಬರ್ತಕ್ಕಂಥ ಆಹಾರಕ್ಕೆ ಸಾರಿಗೆ ವ್ಯವಸ್ಥೆಯನ್ನ ಮತ್ತು ಆಹಾರವನ್ನ ನಿಯಂತ್ರಣ ಮಾಡತಕ್ಕಂತ ಕಾರ್ಯ ಯಾವುದು ಮಾಡುತ್ತೆ ಅಂತಂದ್ರೆ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಹಾಗಾಗಿನೇ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸ್ನೇಹಿತರೆ ಇದನ್ನ ಪೊರೆಯ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪೊರೆಯ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ಮತ್ತೆ ಇದೇ ಪೊರೆಯ ಕಾರ್ಖಾನೆ ಮೆಂಬ್ರೇನ್ ಫ್ಯಾಕ್ಟರಿ ಅಂತ ಕರೀತಾರೆ. ಇದನ್ನ ಮೆಂಬ್ರೇನ್ ಫ್ಯಾಕ್ಟರಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇದನ್ನ ಮತ್ತೇನಂತ ಕರೀತಾರೆ ವಿಶೇಷವಾದ ಹೆಸರಿನಿಂದ ಅಂತ ಅನ್ನೋದನ್ನ ನೋಡುವುದಾದ್ರೆ ಇದನ್ನ ಆಂತರಿಕ ಕಂಕಾಲ ವ್ಯವಸ್ಥೆ ಅಂತ ಕರೀತಾರೆ. ಸೊ ಆಂತರಿಕ ಕಂಕಾಲ ವ್ಯವಸ್ಥೆ ಅಂದ್ರೆ ಸೈಟೋಸ್ಕೆಲಿಟನ್ ಆಫ್ ದಿ ಸೆಲ್. ಜೀವಕೋಶದ ಆಂತರಿಕ ಕಂಕಾಲ ಅಂದ್ರೆ ಈ ನಮ್ಮ ದೇಹಕ್ಕೆ ಆಂತರಿಕವಾಗಿ ರಕ್ಷಣೆಯನ್ನ ನೀಡತಕ್ಕಂಥದ್ದು, ದೃಢತೆಯನ್ನ ನೀಡತಕ್ಕಂಥದ್ದು, ಸ್ಥೈರ್ಯವನ್ನ ನೀಡತಕ್ಕಂಥ ಕಾರ್ಯ ಯಾವುದು ಮಾಡುತ್ತೆ ಅಂತಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಹಾಗಾಗಿ ಇದನ್ನ ಆಂತರಿಕ ಕಂಕಾಲ ವ್ಯವಸ್ಥೆ ಅಂತ ಹೇಳಿ ಕರೀತಾರೆ. ಮತ್ತೇನು ಕರೀತಾರೆ ಅಂತಂದ್ರೆ ಇದನ್ನ ಸಾರಿಗೆ ವ್ಯವಸ್ಥೆ ಅಂತ ಕರೀತಾರೆ. ಯಾಕೆ ಅಂತಂದ್ರೆ
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮದ ಕೇಂದ್ರ ಭಾಗದಿಂದ ಕೋಶ ಪೊರೆಯವರೆಗೆ ಬರ್ತಕ್ಕಂತ ಆಹಾರದ ಪದಾರ್ಥಗಳನ್ನ, ಕಣಗಳನ್ನ, ಯಾವುದು ಆಹಾರದ ಪದಾರ್ಥ, ಯಾವುದು ಸೆಲ್ ಮೆಂಬ್ರೇನ್ ಕೊಬ್ಬು ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ, ಆ ಸೆಲ್ ಮೆಂಬ್ರೇನ್ ದಿಂದ ಪ್ಯಾಗೋಸೈಟೋಸಿಸ್ ಅಂಡ್ ಪಿನೋಸೈಟೋಸಿಸ್ ದಿಂದ ಒಳಗಡೆ ಬಂದಿರತಕ್ಕಂತ ವಸ್ತುವನ್ನ ಸಂಗ್ರಹಣೆ ಮಾಡಿಟ್ಕೊಳ್ತಕ್ಕಂತ ಒಂದು ಕಾರ್ಯ ಯಾವುದು ಮಾಡುತ್ತೆ ಅಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಹಾಗಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಸಂಗ್ರಹಣೆ ಮಾಡುತ್ತೆ ಅಂತಂದ್ರೆ ಕೊಬ್ಬು ಮತ್ತು ಪ್ರೋಟೀನ್ಗಳನ್ನ ಸಂಗ್ರಹಣೆ ಮಾಡುತ್ತೆ. ಕೊಬ್ಬು ಮತ್ತು ಪ್ರೋಟೀನ್ಗಳನ್ನ ಸಂಗ್ರಹಣೆ ಅಷ್ಟೇ ಅಲ್ಲದೆ ಅದನ್ನ ಸಾರಿಗೆ ಸಂಚಾರವನ್ನ ಕೂಡ ಯಾವುದು ಮಾಡುತ್ತೆ ಅಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಹಾಗಾದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ನಾವು ನೋಡುವುದಾದ್ರೆ ಇದರೊಳಗಡೆ ಎಷ್ಟು ಭಾಗಗಳು ಕಂಡು ಬರ್ತವೆ ಅಂದ್ರೆ ಪ್ರಮುಖವಾಗಿ 2 ಭಾಗಗಳು ಕಂಡು ಬರ್ತವೆ. ಸೊ ಈ 2 ಭಾಗಗಳಲ್ಲಿ ಒಂದು ಒರಟಾದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ ಅಂತೇಳಿ 2 ಭಾಗಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡುವುದಾದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದ ಮೇನ್ ಕಾರ್ಯ ಏನು, ಫಂಕ್ಷನ್ ಆಫ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಏನಿದೆ ಇದ್ರದ್ದು ಅಂದ್ರೆ, ಹಾಗಾದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ರೈಬೋಸೋಮ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಮೇಲ್ಭಾಗದಲ್ಲಿ ಕಂಡು ಬಂದ್ರೆ ಅದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ ಕರಿತೀವಿ. ಒಂದು ವೇಳೆ ರೈಬೋಸೋಮ್ಗಳು ಅದರ ಮೇಲ್ಭಾಗದಲ್ಲಿ ಇರಲಿಲ್ಲ ಅಂದ್ರೆ ಅದನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ ಕರಿತೀವಿ. ಹಾಗಾದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಮುಖ್ಯ ಕಾರ್ಯ ಏನು ಅಂತಂದ್ರೆ ಪ್ರೋಟೀನ್ ಉತ್ಪಾದನೆ ಮತ್ತು ಸಂಗ್ರಹಣೆ ಹಾಗೂ ಸಾಗಾಣಿಕೆಯಲ್ಲಿ ನೆರವಾಗುತ್ತೆ. ನೋಡಿ, ಇದು ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡುತ್ತೆ, ಪ್ರೋಟೀನ್ ಅನ್ನ ಸಂಗ್ರಹಣೆ ಮಾಡುತ್ತೆ, ಪ್ರೋಟೀನ್ ಅನ್ನ ಸಾಗಾಣಿಕೆ ಮಾಡತಕ್ಕಂತ ಕಾರ್ಯ ಯಾವುದು ಮಾಡುತ್ತೆ ಅಂತಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಯಾವುದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಹಾಗಾದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದ ಮುಖ್ಯ ಕಾರ್ಯ ಏನು ಅಂತಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದ ಮುಖ್ಯ ಕಾರ್ಯ ಏನು ಅಂತಂದ್ರೆ ನೋಡಿ, ಇದು ಕೊಬ್ಬನ್ನ ಸಂಗ್ರಹಣೆ ಮಾಡುತ್ತೆ, ಕೊಬ್ಬನ್ನ ಉತ್ಪಾದನೆ ಮಾಡುತ್ತೆ, ಕೊಬ್ಬನ್ನ ಸಂಗ್ರಹಣೆ ಮಾಡುತ್ತೆ, ಕೊಬ್ಬನ್ನ ಸಾಗಾಣಿಕೆ ಮಾಡುತ್ತೆ. ಸೊ ಇದು ಏನಾಗುತ್ತೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒಟ್ಟಾರೆಯಾಗಿ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದು ಏನು ಅಂದ್ರೆ ಕೊಬ್ಬು ಮತ್ತು ಪ್ರೋಟೀನ್ಗಳ ಉತ್ಪಾದನೆ ಹಾಗೂ ಸಾಗಾಣಿಕೆಯ ಕಾರ್ಯವನ್ನ ಇದು ಮಾಡುತ್ತೆ. ಹಾಗಾದ್ರೆ 2 ರೀತಿಯ ಆಹಾರವನ್ನ ನಾನು ಈಗಾಗಲೇ ತಮಗೆ ತಿಳಿಸಿದ್ದೇನೆ. 2 ರೀತಿಯ ಆಹಾರಗಳು ನಮ್ಮ ದೇಹದಿಂದ ಅಥವಾ ಜೀವಕೋಶ ಪೊರೆಯಿಂದ ಒಳಗಡೆ ಬರುತ್ತೆ ಅಂದ್ರೆ ಅದು ಯಾವುದು ಅಂತಂದ್ರೆ ಒಂದು ಪ್ಯಾಗೋಸೈಟೋಸಿಸ್, ಇನ್ನ ಒಂದು ಯಾವುದು ಅಂದ್ರೆ ಪಿನೋಸೈಟೋಸಿಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಪ್ಯಾಗೋಸೈಟೋಸಿಸ್ ಅಂದ್ರೆ ಜೀವಕೋಶವು ಕೋಶ ಪೊರೆಯ ಮೂಲಕ ಘನ ರೂಪದ ಆಹಾರವನ್ನ ಒಳಗೆ ತೆಗೆದುಕೊಳ್ಳುತ್ತದೆ. ಇದನ್ನ ಏನು ಕರಿತೀವಿ ಪ್ಯಾಗೋಸೈಟೋಸಿಸ್. ಮತ್ತು ಪಿನೋಸೈಟೋಸಿಸ್ ಅಂದ್ರೆ ಜೀವಕೋಶವು ಕೋಶ ಪೊರೆಯ ಮೂಲಕ ದ್ರವ ರೂಪದ ಆಹಾರವನ್ನ ಒಳಗೆ ತೆಗೆದುಕೊಳ್ಳುವುದನ್ನ ಏನು ಕರಿತೀವಿ ಪಿನೋಸೈಟೋಸಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿಡಿಯೋದೊಳಗಡೆ ಮತ್ತೆ ಬರ್ತಕ್ಕಂಥದ್ದು ಯಾವುದು ಲೈಸೋಸೋಮ್ಗಳಾಗಿರ್ಬೋದು, ರೈಬೋಸೋಮ್ಗಳಾಗಿರ್ಬೋದು, ಪ್ಲಾಸ್ಟಿಡ್ಸ್ಗಳಾಗಿರ್ಬೋದು, ಇವೆಲ್ಲದರ ಕುರಿತು ಸಂಪೂರ್ಣ ವಿವರಣೆಯನ್ನು ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.